me forever on fire. ಬಿಜೆಪಿ ರೆಬೆಲ್ಸ್ ತಂಡ ಪದೇ ಪದೇ ಸಭೆ ಮಾಡ್ತಾ ಇರೋದು ಯಾಕೆ ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ವಕ್ಫ್ ವಿಚಾರವಾಗಿ ಪಕ್ಷದ ವೇದಿಕೆಯಲ್ಲೇ ಸಭೆಯನ್ನ ನಡೆಸಬಹುದು, ಬಟ್ ಗುಪ್ತವಾಗಿ ಅಥವಾ ಪ್ರತ್ಯೇಕವಾಗಿ ಯಾಕೆ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ. ಪಕ್ಷದ ವೇದಿಕೆಯಲ್ಲಿನೇ ವಕ್ಫ್ ವಿಚಾರವಾಗಿ ಆದ್ರೆ, ವಕ್ಫ್ ವಿರುದ್ಧ ಹೋರಾಟ ಮಾಡೋದ್ರ ಬಗ್ಗೆ ಆದ್ರೆ ಡಿಸ್ಕಷನ್ಸ್ ಮಾಡಬಹುದು, ಚರ್ಚೆ ಸಭೆ ಮಾಡಬಹುದು. ಆದ್ರೆ ಪ್ರತ್ಯೇಕ ಸಭೆಗಳು ಯಾಕೆ? ಪದೇ ಪದೇ ಪ್ರತ್ಯೇಕ ಸಭೆ ಮಾಡ್ತಾ ಇರೋದ್ರ ಹಿಂದಿದೆ ನಾನಾ ಉದ್ದೇಶ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿವೆ. ವಕ್ಫ್ ಹೋರಾಟವನ್ನ ಬಿಟ್ಟು ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕಡೆಗೆ ಈ ರೆಬೆಲ್ಸ್ ತಂಡ ಫೋಕಸ್ ಮಾಡ್ತಾ ಇದೆ ಅಂತ ಒಂದಷ್ಟು ಚರ್ಚೆಗಳೀಗ ಶುರುವಾಗಿದ್ದಾವೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸೋದಕ್ಕೆ ಹಾಗಾದ್ರೆ ಒಳಗೊಳಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ? ಅಧ್ಯಕ್ಷರ ವಿರುದ್ಧ ಇರುವವರನ್ನೇ ತಮ್ಮತ್ತ ಸೆಳಿತಾ ಇದೆ ಈ ರೆಬೆಲ್ಸ್ ತಂಡ. ಹೀಗಾಗಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ, ಹೊಸಬರನ್ನ ತರಬೇಕು ಅಂತ ಶಾಸಕ ಯತ್ನಾಳ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸುವಂತ ಹುನ್ನಾರ ಏನಾದ್ರೂ ನಡೆಸ್ತಾ ಇದ್ದಾರಾ? ಹಾಗಾಗಿನೇ ಅತೃಪ್ತ ನಾಯಕರಿಂದ ನಿರಂತರವಾಗಿ ಪ್ರತ್ಯೇಕ ಸಭೆಗಳು ನಡೀತಾ ಇದೆಯಾ? ಆದ್ರೆ ಬಿಎಸ್ವೈ ಪುತ್ರನನ್ನ ಕೆಳಗಿಳಿಸುವಂತ ರಿಸ್ಕ್ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅನ್ನುವಂತ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಇದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ಅಸಮಾಧಾನ ಹೊರ ಹಾಕ್ತಾ ಇತ್ತು ರೆಬೆಲ್ಸ್ ತಂಡ. ಆದ್ರೆ ಈಗ ವಕ್ಫ್ ಹೋರಾಟವನ್ನ ಮಾತ್ರ ನೀವು ಮಾಡಬೇಕು, ವಿಜಯೇಂದ್ರ ವಿರುದ್ಧ, ಬಿಜೆಪಿ ವಿರುದ್ಧ ಯಾವುದೇ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ, ಅಂದ್ರೆ ಸ್ವಪಕ್ಷದ ವಿರುದ್ಧ ಹೇಳಿಕೆಗಳನ್ನ ಕೊಡಬಾರ್ದು ಅಂತೇಳಿ ಈಗಾಗಲೇ ಶಿಸ್ತು ಕಮಿಟಿ ಅವರಿಗೆ ವಾರ್ನ್ ಮಾಡಿ ಕಳಿಸಿತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಬಟ್ ಹಾಗಿದ್ರೂ ಕೂಡ ಪ್ರತ್ಯೇಕವಾಗಿ ಈ ರೆಬೆಲ್ಸ್ ತಂಡ ಏನಿದೆ ಪದೇ ಪದೇ ಸಭೆ ನಡೆಸ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲಗಳಿಗೆ, ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇವರು ವಕ್ಫ್ ಹೋರಾಟ ಮಾಡೋದಕ್ಕೆ ಅಂತ ನಾವು ಸಭೆಗಳು ನಡೆಸ್ತಾ ಇದೀವಿ ಅಂತ ಹೇಳ್ತಾರೆ, ಬಟ್ ಪ್ರತ್ಯೇಕ ಸಭೆಗಳು ಯಾಕೆ? ಪಕ್ಷದ ವೇದಿಕೆಯಲ್ಲೇ ಮಾಡಬಹುದಲ್ಲ. ಮತ್ತೊಂದೆಡೆ ರಾಜ್ಯದಲ್ಲಿ ಎರಡನೇ ರೌಂಡ್ ಪ್ರಚಾರಕ್ಕೂ ಕೂಡ ಈಗ ಭಿನ್ನರು ಸಜ್ಜಾಗಿದ್ದಾರೆ. ಈ ಬಾರಿ ಹೊಸಪೇಟೆ ಹಾಗೂ ಬಳ್ಳಾರಿಯಲ್ಲಿ ರೆಬೆಲ್ಸ್ ಪ್ರವಾಸವನ್ನ ಕೈಗೊಳ್ತಾರೆ. ಈಗಾಗಲೇ ಒಂದು ಬಾರಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಪ್ರವಾಸದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನು ಕಳ್ಕೊಂಡಿದ್ದಾರೆ, ವಕ್ಫ್ ಏನೇನು ವಿವಾದ ಇದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕಲೆ ಹಾಕೊಂಡು ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಇದರ ಮಾಹಿತಿಯನ್ನ ರೆಬೆಲ್ಸ್ ತಂಡ ಹೋಗಿ ಕೊಟ್ಟು ಬಂದಿದೆ. ಶಾಸಕ ಆಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಏನಿದ್ದಾರೆ ಶಿಸ್ತು ಕಮಿಟಿಯ ಮುಂದೆ ಹಾಜರಾಗಿದ್ರು, ಜೊತೆಗೆ ಈ ರಿಪೋರ್ಟ್ ಅನ್ನು ಕೂಡ ಕೊಟ್ಟು ಬಂದಿದ್ರು. ವಕ್ಫ್ ಇಂದಾಗಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ರೈತರು ಜಮೀನು ಕಳ್ಕೊಂಡಿದ್ದಾರೆ, ಅಥವಾ ಹಿಂದೂ ರುದ್ರಭೂಮಿ ಏನಿದೆ ಅದು ಕೂಡ ವಕ್ಫ್ ಅಂತ ಯಾಕೆ ನಮೂದಾಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪರಿಹಾರ ಸಿಗಬೇಕು ಅಂತ. ಮತ್ತೊಂದು ಪ್ರವಾಸವನ್ನ ಮಾಡಬೇಕು ಅಂತೇಳಿ ಕೂಡ ಯತ್ನಾಳ್ ಹೇಳಿದ್ರು. ಅಲ್ಲಿಂದ ಹೋಗಿ ಬಂದ್ಮೇಲೆ ಕೂಡ, ದೆಹಲಿಯಿಂದ ಬಂದ್ಮೇಲೆ ಎರಡನೇ ಹಂತದ ಪ್ರವಾಸ ಮಾಡ್ತೀನಿ ಅಂತ ಜನವರಿ 4ರಂದು ಪ್ರವಾಸಕ್ಕೆ ಈ ಸಿದ್ಧತೆಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಪೂರ್ವಭಾವಿ ಸಿದ್ಧತೆ ಸಭೆ ಕೂಡ ನಡೆಯುತ್ತೆ. ಬಳ್ಳಾರಿಗೆ ತೆರಳಿದ್ದಾರೆ ಈಗ ಕುಮಾರ್ ಬಂಗಾರಪ್ಪ ಹಾಗೂ ರಮೇಶ್ ಜಾರಕಿಹೊಳಿ. ಬಳ್ಳಾರಿಯಲ್ಲಿ ಇವತ್ತು ಈ ಬೃಹತ್ ಸಭೆ ನಡೆಯುತ್ತೆ. ವಕ್ಫ್ ಬೋರ್ಡ್ನಿಂದ ಕೂಡ ಭೂ ಕಬಳಿಕೆ ಆಗಿರುವ ರೈತರ ಜೊತೆ ಸಮಾಲೋಚನೆ ಕೂಡ ಮಾಡ್ತಾರಂತೆ. ಅವರ ಅಹವಾಲು ಅಥವಾ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನ ಸ್ವೀಕರಿಸಿ ಪರಿಹಾರ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ಯತ್ನಾಳ್ ಅವರ ತಂಡ ಮಾಡಲಿದೆ. ಇನ್ನು ಸಮಾವೇಶ ಕೂಡ ಮಾಡಬೇಕು ಅಂತೇಳಿ ಇವರು ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅದಕ್ಕೂ ಮುನ್ನ ಒಂದು ಈ ಪೂರ್ವಭಾವಿ ಸಭೆಯನ್ನ ನಡೆಸಬೇಕು, ಮತ್ತೆ ಎರಡನೇ ಹಂತದ ಒಂದು ಹೋರಾಟ ನಡಿಬೇಕು ಅಂತ ಅಂದ್ರೆ ವಕ್ಫ್ ವಿರುದ್ಧ, ಅದಕ್ಕೂ ಮುಂಚೆ ಒಂದಷ್ಟು ಪೂರ್ವಭಾವಿಯಾಗಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ, ಯಾರ್ಯಾರಿಗೆ ಎಷ್ಟೆಷ್ಟು ಸಮಸ್ಯೆ ಆಗಿದೆ, ಯಾರ್ಯಾರ ಜಮೀನನ್ನ ಈ ವಕ್ಫ್ ಕಬಳಿಕೆ ಮಾಡ್ಕೊಂಡಿದೆ ಅದೆಲ್ಲ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ಈಗ ಕುಮಾರ್ ಅಂತ ಈ ಟೀಮ್ ನಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಪೂರ್ವಭಾವಿ ಸಿದ್ಧತಾ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ರೈತರ ಜೊತೆ ಕೂಡ ಸಮಾಲೋಚನೆ ನಡೆಸ್ತಾರಂತೆ. ಯಾವ್ಯಾವ ರೈತರಿಗೆ ಸಮಸ್ಯೆ ಆಗಿದೆ, ಎಷ್ಟು ಜಮೀನು ಕಳ್ಕೊಂಡಿದ್ದಾರೆ, ಎಲ್ಲಿವರೆಗೂ ಕೂಡ ಆ ಪಹಣಿಯಲ್ಲಿ ಅವರ ಹೆಸರು ನಮೂದಿತ್ತು, ಯಾವಾಗ ಈ ಒಂದು ವಕ್ಫ್ ಉಲ್ಲೇಖ ಆಗಿದೆ, ಅದೆಲ್ಲದೂ ಕೂಡ ತಿಳ್ಕೊಂಡು ಹೋರಾಟವನ್ನ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಒಂದ್ ಕಡೆ ಬಿಜೆಪಿಯಲ್ಲೇ ಒಂದಷ್ಟು ಬಣ ಬಡಿದಾಟ ಇದೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಇವರಿಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಆತಂಕ, ಚರ್ಚೆಗಳಿದ್ದಾವೆ. ಇವರು ಸಭೆಗಳನ್ನ ಮಾಡೋದಾದ್ರೆ ಪಕ್ಷದ ವೇದಿಕೆಯಲ್ಲೇ ಮಾಡಬಹುದು, ಆ ಸಭೆಗಳು ವಕ್ಫ್ಗೆ ಸಂಬಂಧಪಟ್ಟಂತೆ ಆದ್ರೆ ಅಂತ. ಬಟ್ ಇಲ್ಲಿ ಮತ್ತೊಂದು ಕಡೆ ಏನಿದೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆದಾಗಿನಿಂದ ಕೂಡ ಈ ರೆಬೆಲ್ಸ್ ಟೀಮ್ ಅವ್ರಿಗೆ ಒಂದಷ್ಟು ಆಕ್ರೋಶ ಇದೆ, ಅಸಮಾಧಾನ ಇದೆ. ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಕುಮಾರ್ ಬಂಗಾರಪ್ಪ ಇರ್ಬೋದು,
ರಮೇಶ್ ಜಾರಕಿಹೊಳಿ ಇರ್ಬೋದು, ಅದೇ ರೀತಿಯಾಗಿ ಪ್ರತಾಪ್ ಸಿಂಹ ಇರ್ಬೋದು, ಅರವಿಂದ್ ಲಿಂಬಾವಳಿ ಸೇರಿದಂತೆ ಯತ್ನಾಳ್ ಅವರ ಈ ಟೀಮ್ ಅಲ್ಲಿ ಇವ್ರು ಗುರುತಿಸ್ಕೊಳ್ತಾ ಇದ್ರು. ಯತ್ನಾಳ್ ಅವ್ರು ಎಲ್ಲಿ ಸಭೆ ನಡೆಸಿದ್ರು ಕೂಡ ಇವ್ರು ಹಾಜರಾಗ್ತಾ ಇದ್ರು. ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲೂ ಕೂಡ ಒಂದ್ ಬಾರಿ ಸಭೆ ಆಯ್ತು. ಆ ಸಂದರ್ಭದಲ್ಲಿ ಕೂಡ ಇವರೆಲ್ಲರೂ ಇದ್ರು. ಇವ್ರು ಹೀಗೆ ಗುಪ್ತವಾಗಿ ಸಭೆ ನಡೆಸೋದಕ್ಕೆ ಕಾರಣ ಬರೀ ವಕ್ಫ್ ವಿರುದ್ಧ ಹೋರಾಟ ಮಾಡುವಂತ ಸಭೆಗಳ ಇವು, ಅಥವಾ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಏನಿದ್ದಾರೆ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಇವರೇನಾದ್ರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಈಗಲ್ಲ 3-4 ತಿಂಗಳಿಂದ ಕೂಡ ಈ ಅನುಮಾನಗಳು ಓಡಾಡ್ತಾನೆ ಇದೆ. ಅದರ ಬೆನ್ನಲ್ಲೇ ಇವರು ಈ ರೀತಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ಒಂದಷ್ಟು ಕಂಟ್ರೋಲಿಗೆ ತರಬೇಕು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಯತ್ನಾಳ್ ಅವರನ್ನ ಕರೆಸಿ ಶಿಸ್ತು ಕಮಿಟಿಯಿಂದ ಒಂದಷ್ಟು ವಾರ್ನ್ ಮಾಡಲಾಯಿತು. ನೀವು ಯಾವುದೇ ರೀತಿಯ ರೂಲ್ಸ್ಗಳನ್ನು ಉಲ್ಲಂಘನೆ ಮಾಡಬಾರ್ದು, ಪಕ್ಷಕ್ಕೆ ನಿಷ್ಠವಾಗಿರ್ಬೇಕು ಅಂತೇಳಿ ಅವ್ರಿಗೆ ವಾರ್ನ್ ಮಾಡಿ ಕಳಿಸಿದ್ರು. ಅದರ ಬೆನ್ನಲ್ಲೇ ಯಾವ ಹೇಳಿಕೆಗಳನ್ನು ಕೂಡ ಈಗ ಯತ್ನಾಳ್ ಅವರು ಕೊಡ್ತಾ ಇಲ್ಲ. ಆದ್ರೆ ಈ ಸಭೆಗಳ ಉದ್ದೇಶ ಏನು ಅನ್ನೋದು ಸದ್ಯಕ್ಕೆ ಪ್ರಶ್ನೆ ಹುಟ್ಕೊಂಡಿದೆ.